ನಾನು ಬರ್ತಾ ಇದ್ದೀನಿ, ಮಹಾಕಾಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಹಾಕಾಲಿ ದೇವಸ್ಥಾನಕ್ಕೆ ಬರಬೇಕು, ಅದು ತುಂಬ ಒಳ್ಳೆಯದಾಗುತ್ತೆ. ತುಂಬ ಪ್ರೋಗ್ರೆಸ್ ಇದೆ, ಚೆನ್ನಾಗಿದೆ. ಇನ್ನು ಎಲ್ಲರೂ ಬನ್ನಿ, ಒಳ್ಳೇದಾಗುತ್ತೆ. ನಿಮ್ಗೆ ಏನಾರ ಒಳ್ಳೇದಾಗಿದೆಯಾ? ನಮ್ಗೆ ಒಳ್ಳೇದಾಗಿದೆ. ನಮಗೆ ಮುಂಚೆಗಿಂತ ತುಂಬ ಚೆನ್ನಾಗಾಗಿದೆ, ಒಳ್ಳೇದಾಗಿದೆ. ಇನ್ನೂ ಒಳ್ಳೇದಾಗ್ತಾ ಇದೆ, ಏನು ತೊಂದರೆ ಇಲ್ಲ. ನನ್ನ ಹೆಸರು ಸುಜಾನ್ ರಾಮ್ ಅಂತ. ನಮಸ್ತೆ, ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಮಹಾಕಾಳಿ. ವಿಶೇಷವಾಗಿ ದೇವಾಲಯದಲ್ಲಿ ಎಂದಿನಂತೆ ಅಮಾವಾಸ್ಯೆ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜೆ, ಅಭಿಷೇಕ, ನೈವೇದ್ಯಗಳು ನಡೆದಿದ್ದಾವೆ. ಹಾಗೆ ದೃಷ್ಟಿ ನಿವಾರಣೆಗಾಗಿ ಶನಿವಾರ ಅಮಾವಾಸ್ಯೆ ಬಂದಿದ್ದು ವಿಶೇಷವಾಗಿ ಏನಪ್ಪಾ ಅಂದರೆ ಶನಿ ಜಯಂತಿ ಕೂಡ ಆಗಿದೆ. ಹಾಗಾಗಿ ದೇವಾಲಯದಲ್ಲಿ ಅಮ್ಮನವರನ್ನ ಪೂಜೆ ಮಾಡಿದ್ರೆ ಶನಿಯ ಸಮಸ್ಯೆಗಳು, ಶನಿ ದೋಷ ನಿವಾರಣೆ ಆಗಬಹುದು, ಮತ್ತೆ ನವಗ್ರಹ ಶಾಂತಿ ಆಗಬಹುದು, ನವಗ್ರಹ ದೋಷಗಳ ನಿವಾರಣೆ ಆಗಿರ್ಬೋದು. ಅದು ತುಂಬಾ ವಿಶೇಷವಾಗಿದೆ. ಬಂದಂತ ಭಕ್ತಾದಿಗಳು ಕಪ್ಪೆಗಳನ್ನು ದೇವಿಗೆ ದಾನವಾಗಿ ಕೊಟ್ಟು ಅವರ ಕೋರಿಕೆಗಳನ್ನು ಈಡೇರಿಸುವಂತೆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೋಗ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮಾವಾಸ್ಯೆಯಂತೆ ದೇವಾಲಯದಲ್ಲಿ ದೃಷ್ಟಿ ನಿವಾರಣೆಗಾಗಿ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗ್ತಾ ಇದೆ. ದಾಟ ನಿವಾರಣೆಗಾಗಿ ಅರಿವು ನೀರಿನ ತಡೆಯನ್ನು ಹೊಡೆಯಲಾಗ್ತಾ ಇದೆ. ಜೊತೆಗೆ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಡೆಸಲಾಗಿದೆ. ನೋಡೋಣ ಭಗವತಿ ಏನು ಕೊಡ್ತಾನೆ ಅಂತ ನಾವು ಏನೋ ಅನ್ಕೊಂಡು ಬಂದಿದ್ದೀವಿ. ಈಗೇನೋ ಅನ್ಕೊಂಡು ಬಂದಿದ್ದೀವಿ. ಆದರೆ ಆ ತಾಯಿ ಕೃಪೆ ಈಗ ಒಳ್ಳೇದು ಅನಿಸ್ತಾ ಇದೆ ನಿಮಗೆ ಬಂದ್ಮೇಲೆ? ಸರ್ ಪರವಾಗಿಲ್ಲ, ಒಳ್ಳೇದಾಗಿದೆ. ಆ ತಾಯಿ ಕರುಣೆ ಎಲ್ಲರಿಗೂ ಬರಲಿ. ನೋಡೋಣ ಏನಾಗುತ್ತೆ ಅಂತ. ಈಗಂತೂ ಚೆನ್ನಾಗಿದೆ, ರೂಪ ಅಂತ.